ಏನಾಯ್ತತೆ ನಿಮ್ ಮಗ ಯಾಕೆ ಹಂಗ್ ಕುತ್ಕೊಂಡಿದಾರೆ? ಏನೋ ನಮ್ಮ ಅರ್ಧ ಗಂಟೆ ತಕ್ಕ ಹಂಗೆ ಕುತ್ಕೊಂಡವ್ನೆ. ಸರಿ ನಾನ್ ನೋಡ್ಕೊಂತೀನಿ, ನೀವ್ ಹೋಗ್ರಿ. ರೀ ಏನಾಯ್ತು? ಯಾಕೆ ಹಂಗ್ ಕೂತಿದ್ದೀರಾ? ನೀನೇನೋ ಪಕ್ಕದ ಮನೆಯವ್ರ ಬರ್ತ್ಡೇ ಹೋಗಿ ಚೆನ್ನಾಗಿ ತಿನ್ಕೊಂಡ್ ಬಂದೆ. ನನ್ ಹೊಟ್ಟೆಗೆ ಏನು ಡಿನ್ನರ್ ಇವತ್ತು? ಹಾ, ನಮ್ಮ ಅಮ್ಮನೂ ನನ್ನ ಮಗಳು ಏನೋ ಒಂದ್ ತಿಂದು ಮಲ್ಕೊಂಡ್ಬಿಟ್ಟಾರೆ. ನನ್ ಡಿನ್ನರ್ ಕತೆ ಹೆಂಗೆ ಹೇಳು? ರೀ ನೀವೇ ಅಲ್ವಾ ಹೇಳಿದ್ದು ನಾನ್ ಡಿನ್ನರ್ ಮಾಡಲ್ಲ ಇವತ್ತು, ನನ್ಗೆ ಹೊಟ್ಟೆ ಸ್ವಲ್ಪ ಹೆವಿ ಆಗಿದೆ ಅಂತ. ಮತ್ತೀಗ ಹೇಳ್ತಾ ಇದ್ದೀರಾ? ನಂದು ನಾನು ಹೆವಿ ಐತೆ ಅಂದ್ರೆ ಫುಲ್ ತಿನ್ನೋದೇ ಇಲ್ಲ ಅಂತಲ್ಲ, ಲೈಟ್ ಆಗಿ ತಿಂತೀನಿ ನಾನು ತಿನ್ನೋದೇ ಇಲ್ಲ ಅಂತ ನಾನು ಹೇಳಿಲ್ಲಲ್ಲ ನಿನ್ಗೆ. ರೀ ಈ ಮಾತಲ್ಲಿ ಇಷ್ಟೊಂದು ಅರ್ಥ ಇದೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ರೀ ಸ್ವಿಗ್ಗಿದಲ್ಲಿ ಆರ್ಡರ್ ಮಾಡ್ಕೊಂಬೋದು ತಾನೇ, ಯಾಕಿಷ್ಟು ಸೀನ್ ಮಾಡ್ತಾ ಇದ್ದೀರ ನೀವು? ಇನ್ನೇನ್ ಮತ್ತೆ ಆ ಸಿಲಿಂಡ್ರು, ಅದು ರೇಷನ್ ಐಟಮು, ಅದು ಗ್ಯಾಸು, ಅವು ಇವು ಏನಕ್ಕೆ ಎತ್ಕೊಂಡಾಗೆಲ್ಲ ಆಚೆ ಕಡೆ ಬಿಸಾಕ್ಬಿಡು. ಡೈಲಿ ಸ್ವಿಗ್ಗಿದಲ್ಲಿ ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ಕೊಂಡು ಚೆನ್ನಾಗಿ ತಿನ್ನೋಣ, ಆಯ್ತಾ? ಈಗೇನು ಅಡ್ಗೆ ಮಾಡ್ಬೇಕಾ ನಾನು? ಗಮ್ಮಂತ ಇದೆ ನನಗ್ ಸ್ವಲ್ಪ. ತುಂಬಾ ಚೆನ್ನಾಗಿದೆ. ನಾಚ್ ಕೇಳ್ದಂಗ್ ಬರ್ತಾರೆ, ಮಾಡಕ್ಕಂತೂ ಆಗಲ್ಲ, ಮಾಡಿರೋ ತಿನ್ನಕ್ ಬರ್ತೇನೆ. ನಾಚೆ ಕೇಳ್ದವ್ರು ಮಾಡಕ್ ಕೈಯಲ್ಲಾಗಲ್ಲ, ತಿನ್ನಕ್ ಬರ್ತಾರೆ ನಾಚೆ ಕೇಳ್ದವ್ರು. ಯಾರು ಹೇಳಿದ್ದು 2 ನಿಮಿಷಕ್ಕೆ ಮ್ಯಾಗಿ ಮಾಡೋದು ಆಗೋಗುತ್ತೆ ಅಂತ? ಅರ್ಧ ಗಂಟೆ ತಗೊಂತು. ಹೆಂಗೋಯ್ತು ಹೊಟ್ಟೆ. ಇದೇ ಡಿನ್ನರ್, ಏನ್ ಮಾಡಕ್ಕಾಗಲ್ಲ, ನಂಗೆ ಉಪವಾಸ ಮಲಗಕ್ಕಾಗಲ್ಲ. ಏನ್ ಮಾಡಕ್ಕಾಗಲ್ಲ, ಇವತ್ತು ಹೆಂಗ ಮ್ಯಾಗಿನೇ ನಂಗೆ ಡಿನ್ನರ್. 5 ನಿಮಿಷಕ್ಕೆ ಆಗ್ಬಿಡ್ತೈತೆ ಅಂತ ಹೇಳ್ತಾರೆ, ಆಗ್ತದೆ. ಅರ್ಧ ಗಂಟೆ ತಗೊಂಡೈತಿ ಮ್ಯಾಗಿ ಮಾಡೋದು. ಓಕೆನಾ?